ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಹೂಕೋಸು ಹಾಗೆಯೇ ಮಶ್ರೂಮ್ನ ಉಪಯೋಗಿಸ್ಕೊಂಡು ಮಸಾಲೆ ಸಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಈ ಮುದ್ದೆಗೆ, ಅನ್ನಕ್ಕೆ ಸೂಪರ್ ಆಗಿರುತ್ತೆ ಕಾಂಬಿನೇಷನು. ಇದಕ್ಕೆ ಅಂತಲ್ಲ, ಬೇರೆ ಯಾವುದಕ್ಕಾದರೂ ಸರಿ ಈ ಸಾಂಬಾರ್ ರೆಸಿಪೀಸ್ ಅಂತೂ ಸರಿ ಹೋಗ್ತವೆ. ತುಂಬಾ ಚೆನ್ನಾಗಿರುತ್ತೆ ಈ ಹೂಕೋಸು ಮಸಾಲೆ ಸಾರು ಹಾಗೆಯೇ ಅಣಬೆ ಸಾರು. ಲೇಟ್ ಮಾಡ್ತೀರಾ, ತುಂಬಾ ಹಳೆಯ ಕಾಲದ ಟ್ರೆಡಿಷ್ನಲ್ ವೇನಲ್ಲಿ ಈ ಮಶ್ರೂಮ್ ಸಾಂಬಾರ್ ಹಾಗೆಯೇ ಈ ಹೂಕೋಸು ಮಸಾಲೆ ಸಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಎರಡಕ್ಕೂ ಒಂದೇ ಮಸಾಲೆನ ಉಪಯೋಗಿಸಿ ಮಾಡ್ಬೋದು. ಒಂದು ಬಂದ್ಬಿಟ್ಟು ನಾನಿಲ್ಲಿ ಹುರಿದು ಮಾಡ್ತಾಯಿದ್ದೀನಿ, ಇನ್ನೊಂದು ಹಾಗೆ ಹಸಿ ಮಸಾಲೆನ ಉಪಯೋಗಿಸಿ ಮಾಡ್ತಿದ್ದೀನಿ. ನಾನಿಲ್ಲಿ ಒಂದು 300 ಗ್ರಾಮ್ ಆಗುವಷ್ಟು ಕಾಲಿಫ್ಲವರ್ನ ತೊಗೊಂಡಿದ್ದೀನಿ. ಹೂಕೋಸನ್ನ ಚೆನ್ನಾಗಿ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ, ಸ್ವಲ್ಪ ದೊಡ್ಡ ಪೀಸಾಗಿ. ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಇಲ್ಲ ಅಂದರೆ ನೀವು ಒಣ ಬಟಾಣಿನ ನೆನೆಸಿ ಆದರೂ ತೊಗೊಳ್ಬೋದು, ಅಥವಾ ನೀವು ಬಟಾಣಿ ಇಲ್ಲದೆ ಕೂಡ ಮಾಡ್ಬೋದು. ನಂತರ ಇದಕ್ಕೆ ಒಂದು ದೊಡ್ಡ ಸೈಜಿಂದು ಆಲೂಗಡ್ಡೆ ಕೂಡ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ನೀವಿಲ್ಲಿ ಬರೀ ಆಲೂಗಡ್ಡೆ ಹಾಗೆಯೇ ಹೂಕೋಸು ಕೂಡ ಹಾಕಿ ಮಾಡ್ಕೊಳ್ಬೋದು. ಈಗ ನೆಕ್ಸ್ಟಾಗಿ ಕುಕ್ಕರ್ನಲ್ಲಿ ಈ ರೀತಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಬಿಸಿಯಾಗಿದ್ದ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದ್ದ ನಂತರ ಇದಕ್ಕೆ ನಾವು ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿರೋ ಈ ತರಕಾರಿನ ಹಾಕ್ಕೊಳ್ಬೇಕು. ಹೂಕೋಸು ಹಾಗೆಯೇ ಬಟಾಣಿ ಮತ್ತು ಆಲೂಗಡ್ಡೆ. ಸೊ ನೀವು ಒಣ ಬಟಾಣಿನ ನೆನೆಸಿ ತಗೊಳೋದಾದರೆ ಒಣ ಬಟಾಣಿನ ಫಸ್ಟೇ ನೆನೆಸಿದಾದ್ಮೇಲೆ ಒಂದು ವಿಸಿಲ್ ಕೂಗಿಸ್ಕೊಂಡು ಅನಂತರ ಇದಕ್ಕೆ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು 5 ನಿಮಿಷಗಳ ಕಾಲ ಪ್ಲೇಟ್ನ ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಹಾಗೆ ಬಿಟ್ಬಿಡಿ. ಇಷ್ಟರಲ್ಲಿ ನಾವು ಇದಕ್ಕೆ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರಿಗೆ 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕಿ, ಅದೇ ಥರನೇ 1 ಇಂಚ್ ಆಗುವಷ್ಟು ಶುಂಠಿ ಕೂಡ ಕಟ್ ಮಾಡಿ ಹಾಕಿ, ಮತ್ತು ಇದಕ್ಕೇನೆ ಒಂದು ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ಅದೇ ಥರನೇ ಒಂದು ದೊಡ್ಡ ಸೈಜಿಂದು ಈರುಳ್ಳಿ ಕೂಡ ಕಟ್ ಮಾಡಿ ಹಾಕಿ. ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಅಥವಾ ಒಣಗಿದ ಮೆಣಸಿನ್ಕಾಯಿ. ಹಸಿ ಮೆಣಸಿನ್ಕಾಯಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಈ ರೀತಿ ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. ಮತ್ತು ಇದಕ್ಕೇನೆ ಒಂದು 4-5 ಲವಂಗ ಹಾಗೆಯೇ ಸ್ವಲ್ಪ ಒಂದು ಅರ್ಧ ಇಂಚ್ ಆಗುವಷ್ಟು ಚಕ್ಕೆ ಕೂಡ ಪೀಸಸ್ ಆಗಿ ಮಾಡ್ಕೊಂಡು ಹಾಕಿ. ಅದೇ ಥರನೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗಸಗಸೆ, 1/4 ಟೀ ಸ್ಪೂನ್ ಆಗುವಷ್ಟು ಸೋಂಪು, ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು, ಅದೇ ಥರನೇ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು 2 ಟೀ ಸ್ಪೂನ್ ತುಂಬ ಧನಿಯಾ ಪುಡಿನ ಹಾಕ್ಕೊಳ್ಳಿ. ಟೀ ಸ್ಪೂನಲ್ಲಿ 2 ಸ್ಪೂನ್ ತುಂಬ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ದೊಡ್ಡ ಸೈಜಿಂದು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕ್ಕೊಂಡು ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಂಡು ಮಸಾಲೆನ ರುಬ್ಬಿ ಪಕ್ಕೆತ್ತಿಟ್ಕೊಳ್ಳಿ. ಸೊ ಇಷ್ಟರಲ್ಲಿ ನಮಗೆ ಒಂದು 5 ನಿಮಿಷ ಆಗಿರುತ್ತೆ. ಸೊ ತರಕಾರಿ ಕೂಡ ಹಸಿ ಸ್ಮೆಲ್ಲೆಲ್ಲನೂ ಹೋಗಿ ನೀಟಾಗಿ ಫ್ರೈ ಆಗಿರುತ್ತೆ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಬೇಕು. ಮತ್ತು ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಮಸಾಲೆ ಎಲ್ಲ ನೀಟಾಗಿ ತೊಳೆದು ಇದಕ್ಕೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಈ ಮಸಾಲೆಯಲ್ಲಿ ತರಕಾರಿನ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ನಾವು ಬಾಯ್ಲ್ ಮಾಡ್ಕೊಳ್ಬೇಕು. ಸೊ ಈ ಥರ ನಾವು ಹಸಿ ಮಸಾಲೆನ ಹಾಕ್ಕೊಂಡಿದ್ದೀವಿ ಅಲ್ವಾ, ಸೊ ಹಾಗಾಗಿ ಒಂದು 5 ನಿಮಿಷಗಳ ಕಾಲ ಹಾಗೆ ಕುಕ್ ಆಗೋದಕ್ಕೆ ಬಿಡಬೇಕು, ಇಲ್ಲಾಂದರೆ ಹಸಿ ಸ್ಮೆಲ್ ಬಂದುಬಿಡತ್ತೆ. ನೀವು ಬೇಕು ಅಂತಂದರೆ ನಾನು ಮಿಕ್ಸರ್ ಜಾರಿಗೆ ಏನೆಲ್ಲ ಹಾಕಿದ್ದೀನಿ ಕೊಬ್ಬರಿ ಬಿಟ್ಟು ಮಿಕ್ಕಿದ್ದೆಲ್ಲನೂ ನೀವು ಬೇಕಂದರೆ ಒಂದು ಸ್ವಲ್ಪ ಹುರಿದು ಅನಂತರ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿ ಹಾಕ್ಕೊಳ್ಬೋದು. ಈ ರೀತಿ ನೋಡಿ ಒಂದು 5 ನಿಮಿಷ ಆದಮೇಲೆ ತರಕಾರಿ ಎಲ್ಲನೂ ಈ ಮಸಾಲೆಯಲ್ಲಿ ಚೆನ್ನಾಗಿ ಕುದೀತಾ ಇರುತ್ತೆ. ಹಾಗಿದ್ದಕ್ಕೆ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1 ಲೀಟರ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಈ ಸಾರನ್ನ ಮುದ್ದೆ ಹಾಗೆ ಅನ್ನಕ್ಕೆ ಆಗೋ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಚಪಾತಿಗೆ ಮಾಡೋದಾದರೆ ಇನ್ನು ಸ್ವಲ್ಪ ನೀರನ್ನ ಕಡಿಮೆ ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ನಮಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಸೊ ಈಗ ಈ ರೀತಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಕೂಗಿಸ್ಕೊಳ್ಳಿ. 2 ವಿಸಿಲ್ ಆದರೆ ಸಾಕು, ನಮಗೆ ಕಂಪ್ಲೀಟಾಗಿ ಬೆಂದೋಗ್ಬಿಡುತ್ತೆ, ಅದಕ್ಕಿಂತ ಜಾಸ್ತಿ ಬೇಡ. ಒಂದು 2 ವಿಸಿಲ್ ಆದಮೇಲೆ ನೀವು ನೋಡ್ಬೋದು ನಮಗೆ ಚೆನ್ನಾಗಿ ಆಗಿರುತ್ತೆ. ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ನನಗಿಲ್ಲಿ ಸ್ವಲ್ಪ ತೆಳ್ಳಗಿತ್ತು, ಸೊ ಹಾಗಾಗಿ ನಾನಿಲ್ಲಿ ಮತ್ತೆ ಒಂದು 3-4 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ. ರುಚಿ ನೋಡಿಕೊಂಡು ಉಪ್ಪೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಗೆಯೇ ಖಾರ ಅನ್ನೋದು ಸ್ಟ್ರಾಂಗಾಗಿ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಈ ರೀತಿ ನಾನಿಲ್ಲಿ ಒಂದು 4-5 ನಿಮಿಷ ಕುದಿಸ್ಕೊಂಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ, ನಮಗೆ ಹೂಕೋಸು ಮಸಾಲೆ ಸಾರು ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವಿಲ್ಲಿ ಇದೇ ಮಸಾಲೆನ ಉಪಯೋಗಿಸ್ಕೊಂಡು ಅಣಬೆ ಸಾರು ಸಹ ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ಅಣಬೆ ಸಾರಿಗೆ ಸ್ವಲ್ಪ ಮಸಾಲೆನ ಹುರಿದು ಮಾಡ್ತಾಯಿದ್ದೀನಿ. ಸೊ ಫಸ್ಟಾಗಿ ಈ ಮಶ್ರೂಮ್ ಸಾಂಬಾರು ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ 2 ಪ್ಯಾಕೆಟ್ನಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ. ಸುಮಾರಾಗಿ 400 ಗ್ರಾಮ್ ಆಗುವಷ್ಟು ಮಶ್ರೂಮ್ ಇದೆ. ಸೊ ನೀವಿಲ್ಲಿ ಇದೇ ಥರನೇ ನಾಟಿ ಮಶ್ರೂಮ್ನಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ಈಗ ಒಂದೊಂದಾಗಿ ಈ ಮಶ್ರೂಮ್ ಪೀಸ್ನ ತೊಗೊಂಡು ಈ ರೀತಿ ಒಂದು ಬಟ್ಟೆ ಸಹಾಯದಿಂದ ನೀಟಾಗಿ ಅದನ್ನ ಮೇಲ್ಗಡೆ ಲೇಯರ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ.
ಸೊ ನಾವು ಮಶ್ರೂಮ್ನ ಜಾಸ್ತಿ ಹೊತ್ತು ನೀರಲ್ಲಿಟ್ಟು ನಾವು ತೊಳಿಬಾರ್ದು. ಸೊ ಅದಕ್ಕೋಸ್ಕರ ಮೊದಲು ನಾವು ಮಶ್ರೂಮ್ನ ಈ ರೀತಿ ಕ್ಲಾತಲ್ಲಿ ಕ್ಲೀನ್ ಮಾಡ್ಕೊಂಬಿಟ್ರೆ ನೀರಲ್ಲಿ ಜಾಸ್ತಿ ಹೊತ್ತು ತೊಳೆಯೋ ಟೈಮ್ ಏನಿರೋದಿಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಫಸ್ಟು ಬಟ್ಟೆನಲ್ಲಿ ಮಶ್ರೂಮ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡಿ. ಸೊ ಇದೇ ರೀತಿ ನಾನು ಎಲ್ಲನೂ ಸಹ ಕ್ಲೀನ್ ಮಾಡಿ ಒಂದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊ ಈಗ ಮಶ್ರೂಮ್ನ ತೊಳೆಯೋದಕ್ಕೆ ಹೋಗಬೇಡಿ, ಹಾಗೆ ಕಟ್ ಮಾಡಬೇಡಿ. ಸೊ ಮೊದಲು ನಾವು ಈ ಮಶ್ರೂಮ್ ಸಾಂಬಾರಿಗೆ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಮಸಾಲೆ ರೆಡಿ ಮಾಡಿದ ನಂತರ ನಾವು ಮಶ್ರೂಮ್ನ ತೊಳೆದು ಕಟ್ ಮಾಡ್ಕೊಳ್ಳೋಣ. ಸೊ ಮಸಾಲೆಗೋಸ್ಕರ ನಾನಿಲ್ಲಿ ಒಂದು ಪ್ಯಾನ್ನಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ 1-2 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಇಂಚ್ ಆಗುವಷ್ಟು ಶುಂಠಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಒಂದು ಅರ್ಧ ಇಂಚಿನಷ್ಟು ಚಕ್ಕೆ, ಹಾಗೆ ಒಂದು 4-5 ಲವಂಗ, ಮತ್ತು ಒಂದು 5-6 ಮೆಣಸು. ಹಾಗೆಯೇ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನ್ಕಾಯಿ ಅಥವಾ ಹಸಿ ಮೆಣಸಿನ್ಕಾಯಿ ಆದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 10 ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ, ಹಾಗೆಯೇ 1 ಟೀ ಸ್ಪೂನ್ ತುಂಬ ನಾವಿಲ್ಲಿ ಕಡಲೆಪಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ. ಸಾಂಬಾರು ಅನ್ನೋದು ನಮಗೆ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ. ಹಾಗೆಯೇ ಒಂದು 1/4 ಟೀ ಸ್ಪೂನಷ್ಟು ಸೋಂಪು, ಮತ್ತು ಇದಕ್ಕೇನೆ ಒಂದು ದೊಡ್ಡ ಸೈಜಿಂದು ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಒಂದು ಮೀಡಿಯಮ್ ಸೈಜಿಂದು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕ್ಕೊಂಡು ಇವೆಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನ ಚೆನ್ನಾಗಿ ಆ ಟೊಮೆಟೊ ಹಣ್ಣು ಮೆತ್ತಗಾಗೋ ತನಕ ಬಿಡಬೇಕು. ಸೊ ನೀವು ಈ ಮಸಾಲೆಗೆ ಈ ಗಸಗಸೆ ಹಾಗೆಯೇ ಸೋಂಪು ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ನೋಡ್ಬೋದು ನೀವು ಒಂದು 5 ನಿಮಿಷ ಆದಮೇಲೆ ಟೊಮೆಟೊ ಹಣ್ಣು ಚೆನ್ನಾಗಿ ಮೆತ್ತಗಾಗಿದೆ. ಸೊ ಈ ರೀತಿ ನೀಟಾಗಿ ಫ್ರೈ ಆಗಿದ ನಂತರ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಿ. ನೆಕ್ಸ್ಟ್ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿನ ಹಾಕ್ಕೊಂಡು ಇದನ್ನು ಒಂದು ಸತಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನಿಲ್ಲಿ 3 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ನಾವು ಫಸ್ಟ್ ಫ್ರೈ ಮಾಡಿಟ್ಟಿರೋ ಇವೆಲ್ಲನೂ ಹಾಕ್ಕೊಂಡ್ಬಿಡಬೇಕು. ಹೀಗೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಫೈನಾಗಿ ನಾವು ಮಸಾಲೆನ ರುಬ್ಬಿ ಒಂದು ಪಕ್ಕಕ್ಕೆ ಇಟ್ಕೊಳ್ಬೇಕಾಗತ್ತೆ. ಸೊ ನಾವು ಈ ಮಶ್ರೂಮ್ ಸಾಂಬಾರಿಗೆ ಸ್ವಲ್ಪ ಮಸಾಲೆನ ಜಾಸ್ತಿ ರುಬ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡಿ ಮಸಾಲೆ ರುಬ್ಬಿದ್ದಾದಮೇಲೆ ಈಗ ನಾವು ಮಶ್ರೂಮ್ನ ವಾಶ್ ಮಾಡ್ಕೊಳ್ಬೇಕು. ಈ ರೀತಿ ಸ್ವಲ್ಪ ನೀರಿಗೆ ಈ ಮಶ್ರೂಮ್ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಜಸ್ಟ್ 1-2 ನಿಮಿಷ ಒಳಗಡೆ ನಾವು ಈ ಮಶ್ರೂಮ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡಬೇಕು. ನಾವು ಆಲ್ರೆಡಿ ಎಲ್ಲನೂ ನೀಟಾಗಿ ಬಟ್ಟೆನಲ್ಲಿ ಒರೆಸಿ ಇಟ್ಟಿದ್ದೀವಿ. ಸೊ ಜಸ್ಟ್ ಇದನ್ನ ಈ ರೀತಿ 1-2 ಸತಿ ಮಿಕ್ಸ್ ಮಾಡಿಕೊಂಡು ಈ ಮಶ್ರೂಮ್ನ ಎತ್ಕೊಂಡ್ಬಿಡಿ. ಇಷ್ಟು ಮಾತ್ರ ತೊಳೆದ್ರೆ ಸಾಕು. ನಾವು ಜಾಸ್ತಿ ಹೊತ್ತು ಈ ಮಶ್ರೂಮ್ನ ನೀರಲ್ಲಿಟ್ಟು ನಾವು ತೊಳೆಯೋದ್ರಿಂದ ಅದು ಆ ನೀರೆಲ್ಲನೂ ಮಶ್ರೂಮ್ ಅಬ್ಸರ್ವ್ ಮಾಡಿಕೊಂಡು ತುಂಬ ಸಾಫ್ಟ್ ಆಗಿಬಿಡುತ್ತೆ, ನಮ್ಗೆ ಅಷ್ಟು ಸರಿಯಾಗಿ ಬರೋದಿಲ್ಲ ಸಾರು. ಸೊ ಹಾಗಾಗಿ ನೀರಿನಲ್ಲಿ ಜಾಸ್ತಿ ಹೊತ್ತು ಮಶ್ರೂಮ್ನ ಇಡೋದಕ್ಕೆ ಹೋಗಬೇಡಿ. ಸೊ ಈ ರೀತಿ ಚೆನ್ನಾಗಿ ತೊಳೆದಾದ್ಮೇಲೆ ಈಗ ಒಂದೊಂದಾಗಿ ಮಶ್ರೂಮ್ನ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡ ಸೈಜಿನ ಮಶ್ರೂಮ್ ಆದರೆ ಒಂದು 4 ಪೀಸಾಗಿ ಕಟ್ ಮಾಡಿ, ಚಿಕ್ಕದಾದರೆ 2 ಪೀಸ್ ಕಟ್ ಮಾಡ್ಕೊಳ್ಳಿ ಸಾಕಾಗತ್ತೆ. ಸೊ ಈಗ ಮಶ್ರೂಮ್ ಕಟ್ ಮಾಡಿದ ನಂತರ ಈ ರೀತಿ ಒಂದು ಕುಕ್ಕರ್ಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿಬಿಟ್ಟು ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಒಂದು ಚಿಕ್ಕ ಸೈಜಿಂದು ಈರುಳ್ಳಿ ಕೂಡ ಹಾಕ್ಕೊಂಡು ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಆನಿಯನ್ಸ್ ಅನ್ನೋದು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಈರುಳ್ಳಿನ ಸ್ಕಿಪ್ ಮಾಡ್ಬೋದು. ಈ ರೀತಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಹಾಕ್ಕೊಳ್ಳಿ. ಸೊ ಪುದೀನ ಸೊಪ್ಪು ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಪುದೀನ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಇದಕ್ಕೆ ಈ ಮಶ್ರೂಮ್ ಪೀಸಸ್ನ ಹಾಕ್ಕೊಳ್ಳಿ. ಹಾಗೆಯೇ ರುಚಿಗೆ ತగ్గಷ್ಟು ಉಪ್ಪು, ಹಾಗೆಯೇ ಒಂದು ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕ್ಕೊಂಡು ಹೈ ಫ್ಲೇಮ್ನಲ್ಲಿ 3-4 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ನಾವು ಆ ಮಸಾಲೆ ಹಾಕೋದಕ್ಕೆ ಮುಂಚೆನೇ ಮಶ್ರೂಮ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಒಂದು 4 ನಿಮಿಷ ಆದಮೇಲೆ ಈ ರೀತಿ ಸ್ವಲ್ಪ ಅದು ನೀರು ಬಿಡ್ತಾ ಬರುತ್ತೆ. ಸೊ ಈ ಸ್ಟೇಜ್ನಲ್ಲಿ ಇದಕ್ಕೆ ಈ ಮಸಾಲೆ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ. ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಆದ ನಂತರ 1-2-3 ನಿಮಿಷ ಇದನ್ನ ಹಾಗೆ ಕುಕ್ ಆಗೋದಕ್ಕೆ ಬಿಡಿ. ನೋಡಿ ನಮಗೆ ಈ ರೀತಿ ಮಸಾಲೆ ಎಲ್ಲ ನೀಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಹೀಗೆ ಇದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು. ನೀರನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಸೊ ಸಾರು ಯಾವ ತಿಕ್ನೆಸ್ಸಲ್ಲಿರುತ್ತೆ ಅದೇ ತಿಕ್ನೆಸ್ಗೆ ನಾವೀಗ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ನೀರನ್ನ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಸಾರು ನಮಗೆ ಆಗಿದ್ದಾದಮೇಲೆ ಸ್ವಲ್ಪ ನೀರು ಬಿಡ್ತಾ ಬರುತ್ತೆ. ಸೊ ಹಾಗಾಗಿ ನೀರನ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು. ನನಗಿಲ್ಲಿ ಬೈ ಮಿಸ್ಟೇಕ್ ನೀರು ಜಾಸ್ತಿ ಬಿದ್ದೋಗಿದೆ, ನೀವು ಮಾತ್ರ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡಿದ್ದಾದಮೇಲೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ 1 ವಿಸಿಲ್ ಹಾಕಿಸ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಬೇಡ. 1 ವಿಸಿಲ್ ಆದಮೇಲೆ ಕುಕ್ಕರ್ನ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಿ. ಸೊ ವಿಸಿಲ್ ಎಲ್ಲನೂ ಹಾಗೆ ಬಿಟ್ಕೊಂಡಿದ್ದಾದಮೇಲೆ ಈಗ ನಾವು ಲಿಡ್ನ ಓಪನ್ ಮಾಡಿ ನೋಡೋಣ. ನೋಡಿ ಎಷ್ಟು ಸೂಪರಾಗಿ ನಮಗೆ ಮಶ್ರೂಮ್ ಸಾಂಬಾರು ಅನ್ನೋದು ರೆಡಿಯಾಗಿದೆ. ಬೈ ಚಾನ್ಸ್ ನಿಮಗೆ ತುಂಬ ತೆಳುವಾಯಿತು ಅಂತಂದರೆ ಅದನ್ನು ಒಂದು 5 ನಿಮಿಷ ಕುದಿಸ್ಕೊಳ್ಳಿ, ಸ್ವಲ್ಪ ಗಟ್ಟಿಯಾಗುತ್ತೆ. ಅಥವಾ ನಿಮಗೆ ತುಂಬ ಗಟ್ಟಿಯಾಗೋಯ್ತು ಅಂತಂದರೆ ಬಿಸಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಕುದಿಸಿ. ಅಷ್ಟೇ ನಮಗೆ ಈ ಮಸಾಲೆ ಸಾಂಬಾರು ರೆಸಿಪೀಸ್ ರೆಡಿಯಾಗಿದ್ದಾವೆ. ನೀವು ಕೂಡ ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಯಾವಾಗಾದರೂ ಬ್ಯಾಚುಲರ್ಸ್ಗೆ ಮನೆ ಊಟ ನೆನಪಿಗೆ ಬಂದರೆ ಈ ರೀತಿ ಮಾಡ್ಕೊಂಡು ತಿನ್ಕೋಬೋದು, ತುಂಬಾ ಇಷ್ಟ ಆಗುತ್ತೆ. ಸೊ ಮತ್ತು ಇವತ್ತಿನ ಈ ರೆಸಿಪೀಸ್ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್
ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.